75 ವರ್ಷಗಳ ಸತತ ಸೇವೆಯನ್ನ ಸತತವಾಗಿ ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ನಡೆಸಿಕೊಂಡು ಒಂದು ಒಳ್ಳೆಯ ಜೀವನ ಕಟ್ಟಿಕೊಳ್ಳುವಂತಹ ಕೆಲಸವನ್ನ ಸತತ 75 ವರ್ಷಗಳ ಕಾಲ ಮಾಡಿದ ಈ ಶಾಲೆಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಶಾಲೆಗೆ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಸರ್ಕಾರಿ ಶಾಲೆ 75 ವರ್ಷಗಳ ನಂತರವೂ ತನ್ನತನವನ್ನ ಉಳಿಸಿಕೊಂಡಿದೆ. ಈ ಸುತ್ತಮುತ್ತಲಿನ ಎಷ್ಟೋ ಗ್ರಾಮಸ್ಥರ ಮಕ್ಕಳಿಗೆ ಸರಸ್ವತಿಯಾಗಿ ತನ್ನ ಮಡಿಲಲ್ಲಿ ತಗೊಂಡು ವಿದ್ಯಾದಾನವನ್ನ ಮಾಡಿ ಅವರ ಜೀವನವನ್ನ ಕಟ್ಕೊಡ್ತಾ ಇದೆ ಅಂತಂದ್ರೆ ಈ ಶಾಲೆಗೆ ಎಷ್ಟು ಬಾರಿ ನಾವು ನಮನ ಸಲ್ಲಿಸಿದ್ರು ಸಾಕಾಗಲಿಲ್ಲ. ಈ ದಿನ ಈ ತರ ಒಂದು ಸರ್ಕಾರಿ ಶಾಲೆಯ ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆಯಾಗಿ ನಡೀಬಹುದು ಅನ್ನೋದು ಕೂಡ ಯಾರ ಕಲ್ಪನೆಗೂ ನಿಲುಕದೆ ಅಂತ ಶಾಲೆಗೆ ಕೊಟ್ಟಿರುವಂತಹ ಕೊಡುಗೆ ಈ ದಿನ ನನ್ನ ಭಾರತ ವಿಶ್ವ ಗುರುವಾಗುವತ್ತ ಮುನ್ನಡೀತಾ ಇದೆ. ಇವತ್ತು ಖಾಸಗಿ ಶಾಲೆಗಳನ್ನ ಮಾಡಿರೋರಿರ್ಬೋದು, ದೊಡ್ಡ ದೊಡ್ಡ ಉದ್ಯಮಗಳಿರ್ಬೋದು, ದೇಶವನ್ನ ಮುನ್ನಡೆಸುತ್ತಿರುವಂತಹ ನರೇಂದ್ರ ಮೋದಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ನನ್ನ ರಾಜ್ಯವನ್ನ ಮುನ್ನಡೆಸ್ತಿರತಕ್ಕಂತ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಯಡಿಯೂರಪ್ಪಜಿ ಅವರು, ಮಾನ್ಯ ದೇವೇಗೌಡರು, ಇವರೆಲ್ಲರೂ ಸಹ ಈ ನನ್ನ ಸರ್ಕಾರಿ ಶಾಲೆಯ ಪ್ರಾಡಕ್ಟ್ಗಳೇ ಅನ್ನೋದನ್ನ ನಾವು ಮರೆಯಾಗಿ ಒಂದು ಕಾರ್ಯಕ್ರಮವನ್ನ ಇಡೀ ಊರಿನ ಜನ, ಹಳೆಯ ವಿದ್ಯಾರ್ಥಿಗಳು, ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ನನ್ನ ಯುವ ಮಿತ್ರರು ನಿಜಕ್ಕೂ ಹೆಸರು ತಗೊಳ್ಳೇಬೇಕು. ಎಲ್ಲರ ಒಗ್ಗಟ್ಟಿನ ಕೆಲಸ, ಎಲ್ಲರ ಸಾಮೂಹಿಕ ಸೇವೆ ಇದಾಗಿದ್ರೂ ಸಹ ಯಾರದೋ ಒಬ್ಬ ವ್ಯಕ್ತಿಯ ಮೆದುಳಿನಲ್ಲಿ ಇದು ಕೂತಿರ್ಬೇಕು, ಫಸ್ಟ್ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತೀವಿ ಅಂತ. ಯಾವ್ದೋ ಒಂದು ಬ್ರೈನ್ ಚೈಲ್ಡ್ ಇದು. ಶಾಲೆಗಳಿರ್ಬೋದು, CBSE, ICSE, IGSE, ಬೇರೆ ಬೇರೆ ತರದ ಏನು ಪಠ್ಯಗಳನ್ನ ಹೊಂದಿರುವಂತಹ ಶಾಲೆಗಳು ಕಾಂಪಿಟೇಷನ್ ಮಾಡ್ತಾ ಇರುವಂತಹ ಇಂತಹ ಯುಗದಲ್ಲಿ ಶಾಲೆಗಳು, ಎಷ್ಟೋ ಶಾಲೆಗಳು, ಎಲ್ಲಾ ಶಾಲೆಗಳು ಅಂತ ಹೇಳಕ್ ಹೋಗಲ್ಲ, ಎಷ್ಟೋ ಶಾಲೆಗಳು ಈ ದಿನ ಉದ್ಯಮವಾಗಿ ಪರಿವರ್ತನೆ ಆಗುತ್ತಿದೆ. ಅಂತಹ ಕಾಲಘಟ್ಟದಲ್ಲೂ ಸಹ ಈ ನನ್ನ ಸರ್ಕಾರಿ ಶಾಲೆಗಳು ತಮ್ಮ ಅಸ್ಮಿತೆಯನ್ನ ಉಳಿಸಿಕೊಂಡು ತನ್ನ ಕರ್ತವ್ಯವನ್ನ, ತನ್ನ ಬದ್ಧತೆಯನ್ನ ಈ ದಿನ ಕೂಡ ಕೊಡ್ತಾ ಇರೋದು, ಮಾಡ್ತಾ ಇರೋದು ನೋಡಿದ್ರೆ ಈ ನನ್ನ ಭಾರತ ಇವತ್ತೇನು ಸುಮಾರು 80 ವರ್ಷಗಳ ಸ್ವಾತಂತ್ರ್ಯವನ್ನ ಕಂಡಿದೆ. ಇವತ್ತು ಈ ನನ್ನ ದೇಶ ಆರ್ಥಿಕತೆಯಲ್ಲಿ 3ನೇ ಸ್ಥಾನಕ್ಕೆ ಏರಿದೆ. ಈ ನನ್ನ ದೇಶ ಇಡೀ ಪ್ರಪಂಚದಲ್ಲಿ ಭಾರತ ಅಂತಂದ್ರೆ ಒಂದು ಗೌರವ ಮೂಡಿಸುವಂತಹ ಕೆಲಸನ ಮಾಡ್ತಾ ಇದೆ. ಅದಕ್ಕೆಲ್ಲ ಮೂಲ ಕಾರಣ ಈ ನನ್ನ ಸರ್ಕಾರಿ ಶಾಲೆಗಳು. ಅರ್ಥ ಸಿಗುತ್ತದೆ. ವಿದ್ಯಾರ್ಥಿಗಳು 25 ವರ್ಷಗಳ ಮಾನವನ ಜೀವಿತಾವಧಿ 100 ವರ್ಷಗಳ ಕಾಲ. ಅದರಲ್ಲಿ 25 ವರ್ಷಗಳ ಕಾಲ ವಿದ್ಯಾರ್ಥಿ ಜೀವನದಲ್ಲಿ ಹೋಗ್ತಿರ್ಬೇಕು. ಈ ವಿದ್ಯಾರ್ಥಿ ಜೀವನದಲ್ಲಿ ತನ್ನಲ್ಲಿರ್ತಕ್ಕಂಥ ಅರ್ಜೆಂಟ್ ವರ್ಗಗಳನ್ನ ಮತ್ತು ಕಾಮ ಕ್ರೋಧಗಳನ್ನ ಹತೋಟಿಯಲ್ಲಿ ಇಟ್ಕೊಂಡ್ರೆ ವಿದ್ಯಾರ್ಥಿ ಒಂದು ಸನ್ಮಾರ್ಗದಲ್ಲಿ ಹೋಗ್ತಾನೆ ಅನ್ನೋದಕ್ಕೆ ಈ ಶ್ರೀರಾಮಪುರ ಗ್ರಾಮನೇ ಕೂಡ ಸಾಕ್ಷಿ. ಸರಸ್ವತಿ ಮೊದಲಿದ್ರೆ ಸರಸ್ವತಿನ ಮಕ್ಕಳೇ ವಿದ್ಯೆ ಗಣಪತಿ ಇದ್ದಾರೆ, ಇದ್ದೇನೆ ಬೇಕು. ಇವರಿಬ್ರು ಇಬ್ಬರಲ್ಲಿ ಲಕ್ಷ್ಮೀ ತಾನಾಗಿ ಬರ್ತಾರೆ ಅಂತೇಳಿ ಒಂದು ವಾದ ಇದೆ. ಜೊತೆಗೆ ದೈವತ್ವದಲ್ಲಿಂದು ಸಣ್ಣ ಉದಾಹರಣೆ ಇದೆ. ಇಲ್ಲಿ ಕಲಿಯುಗದಲ್ಲಿ ಅತ್ಯಂತ ಗಲಾಟೆ ಅಲ್ಲ, ಅದಾದ್ರೂ ಕೂಡ ದೇವಲೋಕದಲ್ಲಿ ಕೂಡ ಅತ್ಯಂತ ಗಲಾಟೆ ಇತ್ತು.
ಅದಕ್ಕಾಗಿ ಈಗ ಏನಾಗ್ತದೆ ಅಂದ್ರೆ ಸರಸ್ವತಿ ಒಂದ್ಸಲ ಸೊಸೆ ಆಗಿರ್ತಕ್ಕಂಥ ಲಕ್ಷ್ಮೀದೇವಿ ಹೇಳ್ತಾಳೆ, ನಾನು ಹೇಳ್ದಂಗೆ ಹೇಳ್ಬೇಕು, ನಾನು ಹೇಳಿದ್ದೆ ಹಾಡು ಅದನ್ನೇ ಪರಿಪಾಲನೆ ಮಾಡಬೇಕು ಅಂತ ಹೇಳ್ತಾಳೆ. ಹೌದು, ದಯವಿಟ್ಟು ಯಾರಾದ್ರೂ ಹೆಸರು ತಗೊಂತ ಇದ್ರೆ ಅನ್ಯತಾ ಭಾವಿಸಬೇಡಿ. ಯಾರೋ ಒಬ್ರು ಲೀಡರ್ಶಿಪ್ ತಗೊಂಡ್ರೇನೆ ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ಆಗಕ್ಕಾಗುತ್ತೆ. ಅಂತಹ ಅದ್ಭುತ ಕಾರ್ಯಕ್ರಮವನ್ನ ಮಾಡಿದಂತಹ ಈ ನನ್ನ ಯುವಕರನ್ನ ನಾನು ಮನದುಂಬಿ ಹಾರೈಸ್ತಾ ಇದ್ದೀನಿ. ನನ್ನ ನಾಡಿನ, ನನ್ನ ದೇಶದ ನಿಜವಾದ ಶಕ್ತಿ ಈ ಯುವಕರು. ಆತ್ಮೀಯ ಬಂಧುಗಳೇ, ಮತ್ತೆ ಶ್ರೀರಾಮ್ಪುರ ಸರ್ಕಾರಿ ಶಾಲೆಯ ಎಲ್ಲ ಹಳೆ ವಿದ್ಯಾರ್ಥಿಗಳೇ ಹಾಗೂ ಪ್ರಸ್ತುತ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಪೋಷಕರೊಂದಿದವರೇ, ಸ್ನೇಹಿತರೆ, ಈಗಾಗಲೇ ಸಮಯ ಮುಗಿದಿದೆ. ಭಾಷಣ ಮಾಡ್ತಕ್ಕಂತ ಒಂದು ಸಮಯ ಅಲ್ಲ. ಕೇವಲ ಅನೇಕ ಗಣ್ಯರು ಈ ಒಂದು ಸಂದರ್ಭವನ್ನ ಹಾಗೂ 75ನೇ ಅಮೃತ ಮಹೋತ್ಸವವನ್ನು ಕುರಿತು ಬಹಳಷ್ಟು ಕುಲಂಕುಷವಾಗಿ ಮಾತುಗಳನ್ನ ಆಡಿದ್ದಾರೆ. ಹಾಗಾಗ್ಬಿಟ್ಟು ಈಗ ನಾನು ಮಾತಾಡ್ತಕ್ಕಂತ ಏನು ಮಾತುಗಳು ಉಳಿದಿಲ್ಲ ಅಂತಕ್ಕಂಥದ್ದನ್ನ ನೋಡಿದ್ದೀವಿ. ಈ 75 ವರ್ಷಗಳ ಕಾಲ ಕಳೆದಿರ್ತಕ್ಕಂಥ ಶಾಲೆ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಆಶ್ರಯ ನೀಡಿದೆ, ಎಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಶಾಲೆಯಿಂದ ನಿರ್ಗಮಿಸಿದ್ದಾರೆ, ಏನೇನಾಗಿದ್ದಾರೆ ಅಂತಕ್ಕಂಥದಕ್ಕೆ ಪ್ರತ್ಯಕ್ಷವಾಗಿರ್ತಕ್ಕಂಥ ಗುರುಗಳೇ ಸಾಕ್ಷಿ. ಕಾರಣ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಅನುಸೂಚಿತ ವರ್ಗಗಳನ್ನ ಹಿಟ್ಟೆ ಅಂತಕ್ಕಂಥ 1000 ಜನಕ್ಕೆ ಅನ್ನ ಆಗ್ತದೆ. ಅನ್ನ ಅಂತಕ್ಕಂಥದ್ದು 100 ಜನಕ್ಕೆ ಮಾತ್ರ ಸಿಗುತ್ತೆ. ಇವತ್ತು ಶಿವನಾಗೌರಿಯಲ್ಲಿ 5 ದಿವಸಗಳ ಕಾಲ ಅನ್ನ ಅದನ್ನ ಮಾಡಿದ್ರು. ಎಷ್ಟು ದಿನ ಮಾಡಕ್ ಸಾಧ್ಯ? 5 ದಿನಗಳ ಕಾಲ ಮಾಡಿದ್ರು. ಆದ್ರೆ 1000 ದಿನಗಳ ಕಾಲ ಮಾಡಬೇಕಂದ್ರೆ ಅವನು ವಿದ್ಯೆ ಅಂತಕ್ಕಂಥದ್ದು ಬೇಕು. ಇಲ್ಲಿ ವಿದ್ಯೆ, ಬುದ್ಧಿ, ಲಕ್ಷ್ಮಿ 3 ಜನ ಕೂಡ ಇಲ್ಲಿ ಪ್ರಶಂಸಿಲ್ಲ. ಈ 3 ಜನ ಇದ್ರೇನೆ ಮಾನವನ ಜೀವನ ಅಂತಕ್ಕಂಥದ್ದು ಒಂದು ಸಾರ್ಥಕತೆ ಕಡೆ ಹೋಗ್ತದೆ. ಈ 3 ಇಲ್ಲ ಅಂದ್ರೆ ಮಾನವನ ಜೀವನ ಸಾರ್ಥಕತೆಗೆ ಹೋಗೋದಿಲ್ಲ. ಅವ್ರ ಮಧ್ಯಾಹ್ನ ಅಲ್ಲಿ ಶಾಲೆ ಮುಗಿದ್ರೆ ಇಲ್ಲಿ ಶಾಲೆಗೆ ಬರ್ತಿದ್ರು. ಈಗ 2000 ಈಚೆಗೆ ಈ ಶಿಕ್ಷಣ ಅಭಿಯಾನ ಅಂತ ಏನು ಬಂದು, ಈ ಶಿಕ್ಷಣ ಅಭಿಯಾನ ಬಂದ ಮೇಲೆ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಅನುಕೂಲತೆ ಇದೆ. ಈ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಕಾಣೋದಿಲ್ಲ. ಆದ್ರೂ ಕೂಡ ಎಸ್ಪೆಷಲಿ ನಾವಿರ್ತಕ್ಕಂಥ ಇದರಲ್ಲಿ SC ST ಮಕ್ಕಳು ಬೇಕಾದಷ್ಟು ಜನ ಈ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಕಾರಣ ಏನಂದ್ರೆ ನಮ್ಮಲ್ಲಿ ನೀನು ಹತ್ತೆ ಆಗಿರ್ತಕ್ಕಂಥ ಪಟ್ಟಣ ಒಂದು ಸ್ವಲ್ಪ ದಿವಸ ಬಿಟ್ಕೊಡಮ್ಮ ಅಂತೇಳಿ ಶಿವ ನ್ಯಾಯದಿಂದ ಕೇಳ್ತಾರೆ ತಾಯಿಯಲ್ಲಿ. ಆಗ ಸಂಸ್ಕೃತಿ ಹೇಳ್ತಾಳೆ, ಮಗನೇ ಕಲಿಯುಗದಲ್ಲಿ ಅಂತ ಈಗ ಬರ್ಬೋದು, ಹತ್ತಿ ಸತ್ತೋದ್ರೆ ಸೊಸೆಗ ಪಟ್ಟ ಸಿಗ್ತದೆ, ದೈವತ್ವದಲ್ಲಿ ಅದು ಸಿಗೋದಿಲ್ಲ, ಅದ್ರ ಅರ್ಥನೇ ಬೇರೆ ಆಗುತ್ತೆ, ಬೇಡ ಬಿಟ್ಟು ಬೇರೆ ಕೇಳು ಅಂತಾಳೆ. ಅವಾಗ ಶ್ರೀಮನ್ ನಾರಾಯಣ ಹೇಳ್ತಾನಮ್ಮ, ನಾನು ಇಂತಿ ಸಂತೋಷ ಪಡ್ಸಕ್ಕಾದ್ರೂ ಒಂದೇ ಒಂದು ಮಾತು ಕೇಳ್ತಿರೋದು ನೆನ್ಸ್ಕೊಡಮ್ಮ ಅಂತ ಹೇಳ್ತಾರೆ.